ನಮ್ಮ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ಇನ್ನಿತರ ಎಲ್ಲ ಸಚಿವರು ಈ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಒಂದು ಮೂರ್ತಿ ಅನಾವರಣಗೊಳಿಸುವಂಥದ್ದು, ವೀರರಾಣಿ ಕಿತ್ತೂರು ಚೆನ್ನಮ್ಮವರ ಹೆಸರನ್ನು ಬಸ್ ಸ್ಟ್ಯಾಂಡಿಗೆ ನಾಮಕರಣ ಮಾಡುವಂಥದ್ದು ಅನಾವರಣಗೊಳಿಸುವ ಜೊತೆಗೆ ಪ್ರಮುಖವಾಗಿ ಇಲ್ಲಿ ಅವಿಭಾಜ್ಯ ವಿಜಯಪುರ ಜಿಲ್ಲೆಯಲ್ಲಿ ತಮಗೆ ಗೊತ್ತಿದೆ, ವಿಜಯಪುರ, ಜಮಖಂಡಿ ಮತ್ತು ಬಾಗಲಕೋಟೆ ಈ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಭಾಳ ದೊಡ್ಡ ಸಾಧನೆಯನ್ನು ಪ್ರತಿ ವರ್ಷವೂ ಕೂಡ ಮಾಡ್ತಾಯಿದ್ದಾರೆ. ಪ್ರತಿ ವರ್ಷವೂ ಕೂಡ ರಾಜ್ಯ ಮಟ್ಟದ ಸೈಕ್ಲಿಂಗ್ನಲ್ಲಿ, ರಾಷ್ಟ್ರೀಯ ಮಟ್ಟದ ಸೈಕ್ಲಿಂಗು, ಅಂತಾರಾಷ್ಟ್ರೀಯ ಮಟ್ಟದ ಸೈಕ್ಲಿಂಗ್ನಲ್ಲಿ ಇವತ್ತು ದಿವಸ ಅವರು ಗೋಲ್ಡ್ ಮೆಡಲು, ಸಿಲ್ವರ್ ಮೆಡಲು, ಬ್ರಾಂಜ್ ಮೆಡಲನ್ನು ತೆಗೆದುಕೋತಾ ಇದ್ದಾರೆ. ಅವರಿಗೆ ಪಾಪ ಇಲ್ಲಿವರೆಗೆ ಏನಾಗಿತ್ತು, ರಾಷ್ಟ್ರೀಯ ಹೆದ್ದಾರಿ ಮೇಲೆ, ಹೈವೇಸ್ ಮೇಲೆ ಪ್ರಾಕ್ಟೀಸ್ ಮಾಡಿಕೊಂಡು ತಮ್ಮ ಜೀವವನ್ನು ಇವತ್ತು ದಿವಸ ಅವರು ಒಂದು ಒತ್ತೆ ಇಟ್ಟು ಇವತ್ತು ದಿವಸ ಕೆಲಸ ಮಾಡಿದು ಸೈಕ್ಲಿಂಗ್ ಮಾಡಿ ಇವತ್ತು ದಿವಸ ಸಾಧನೆ ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಈ ವೆಲೋಡ್ರಮ್ ಆಗಬೇಕು ಅಂತೇಳಿ ಭಾಳ ವರ್ಷಗಳಿಂದ ಕಾದು ಆಗಿದೆ. ಅನೇಕ ಸಲ ಟೆಂಡರ್ ಆಯಿತು, ಕಾಂಟ್ರಾಕ್ಟರು, ಟರ್ಮ್ ಕಂಡೀಷನ್ಸ್, ಅದೇನಾದರೂ ಸ್ಟ್ಯಾಂಡರ್ಡ್ ಸ್ಪೆಸಿಫಿಕೇಷನ್ಸು, ಹೀಗೆ ಅನೇಕ ಸಲ ಇದು ಆಯಿತು. ಒಂದು ಸಲ ಗೋವಿಂದರಾಜ್ ಅವರು ನಾವು ನಮ್ಮ ಸೈಕ್ಲಿಂಗ್ ಅಸೋಸಿಯೇಷನ್ ಇದರಿಂದ ನಾವು ಮೀಟಿಂಗ್ ಮಾಡಿ ಎಲ್ಲನೂ ಕೂಡ ಇದು ಮಾಡಿ ಆ ಸ್ಪೆಸಿಫಿಕೇಷನ್ ಇದ್ರ ಪ್ರಕಾರ ಎಲ್ಲನೂ ಕೂಡ ಆಗಿದೆ. ಇದು ಸೈಕ್ಲಿಂಗ್ ಅಸೋಸಿಯೇಷನ್ದವ್ರು ಬಂದು ಅದಕ್ಕೆ ಸರ್ಟಿಫಿಕೇಷನ್ ಮಾಡ್ತಾರೆ ಮತ್ತು ಅವ್ರು ಏನಾದರೂ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಸೂಚಿಸಿದ್ರು ಕೂಡ ಅವನ್ನೆಲ್ಲ ಇನ್ಕಾರ್ಪೊರೇಟ್ ಮಾಡಲಿಕ್ಕೆ ನಾನು ಹೇಳಿದ್ದೀನಿ. ನಾಳೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವತ್ತು ಇವತ್ತೊಂದು ದಿವಸ ಕ್ರೀಡಾ ಸಚಿವರು, ಮುಖ್ಯಮಂತ್ರಿಗಳ ಜೊತೆಗೆ ಕ್ರೀಡಾ ಸಚಿವರು ಕೂಡ ಅವರು ನಾಳೆ ಇದನ್ನು ಸಾಂಕೇತಿಕವಾಗಿ ಇದನ್ನು ನಮ್ಮ ಗೋಲ್ಡ್ ಮೆಡಲಿಸ್ಟ್ ಏನಿದ್ದಾರೆ ಇವತ್ತು ಸೈಕ್ಲಿಸ್ಟು ಅವರಿಗೆ ಒಂದು ಚಾಲನೆ ಕೊಟ್ಟು ಅವ್ರ ಮುಖಾಂತರ ಒಂದು ಅರ್ಥಪೂರ್ಣವಾಗಿ ಇವತ್ತು ದಿವಸ ಇದಕ್ಕೆ ಚಾಲನೆಯನ್ನು ಕೊಡ್ತಾಯಿದ್ದಾರೆ. ದಿನಗಳ ಒಂದು ಆಶಯ ಇದೆ. ಹಿಂದೆ ನಿಮ್ಮ ಸೈಕ್ಲಿಂಗ್ ಅಸೋಸಿಯೇಷನ್ ಪ್ರೆಸಿಡೆಂಟು ಬಂದಿದ್ದರು, ಸೆಕ್ರೆಟರಿ ನಮ್ಮ ಸಿಂಗ್ ಯಾರು ಬಂದಿರಲ್ಲ, ಮನಿಂದರ್ ಪಾಲ್ ಸಿಂಗ್ ಬಂದಾಗ ನಾನು ಕೂಡ ಇದು ಮಾಡಿದ್ದೆ. ಅವರು ಒಂದು ಸೈಕ್ಲಿಂಗ್ ಅಕಾಡೆಮಿ ಆಗಲಿ ಅಂತ ಹೇಳಿದ್ದು ಮಾಡಿದ್ದಾರೆ. ನಾನು ಯಾರಾದ್ರಿಗೆ CSR ಅಡಿಯಲ್ಲಿ ಅಥವಾ ಸರ್ಕಾರದಿಂದ ಇವತ್ತು ಆ ಸೈಕ್ಲಿಂಗ್ ಅಕಾಡೆಮಿಗೆ ನಾನು ಕಟ್ಟಡವನ್ನು ಮಾಡಿಸ್ಕೊಡ್ತೇನೆ. ಇನ್ನು ಮುಂದೆ ಅದನ್ನು ಅಕಾಡೆಮಿಯನ್ನು ರನ್ ಮಾಡಬೇಕಾಗಿದ್ದು ಅವರಿಗೆ ಬಿಟ್ಟಿರುವಂಥದ್ದು. ಈಗೇನೋ ಒಂದು ಸಹಭಾಗಿತ್ವದಲ್ಲಿ ಸೈಕ್ಲಿಂಗ್ ಅಕಾಡೆಮಿಯನ್ನು ಕೂಡ ಮಾಡಿದರೆ ನಮ್ಮ ಇವತ್ತು ದಿವಸ ಮಕ್ಕಳು ಇವತ್ತು ದಿವಸ ಏನು ಸೈಕ್ಲಿಂಗ್ನಲ್ಲಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ. ಅವರಿಗೆ ಮತ್ತೊಂದು ಉತ್ತೇಜನ ಕೊಟ್ಟಂಗಾಗುತ್ತೆ. ಮುಂದೆ ಬರುವಂಥ ಪೀಳಿಗೆಗೂ ಕೂಡ ಅನುಮತಿ ಮಾಡೋಕ್ಕಾಗ್ತದೆ. ಮತ್ತು ಇದಕ್ಕೆ ನಾಮಕರಣ ಒಂದು ವಿಚಾರ ಇದೆ, ಅದನ್ನು ನಾಳೆ ಮುಖ್ಯಮಂತ್ರಿಗಳಿಗೆ ಕೊಡ್ತಾಯಿದ್ದೀನಿ. ಆನಂದ್ ದ್ಯಾಮಗೌಡರು ನಾವು ಇದಕ್ಕೆ ನಾಮಕರಣವನ್ನು ಕೂಡ ಸೈಕ್ಲಿಸ್ಟ್ ಒಬ್ಬರು ಹೆಸರು ಮೇಲೆ ಮಾಡಬೇಕು ಅಂಥೇಳಿ ಎಲ್ಲರ ಆಶಯ ಆಗಿದೆ. ಅದನ್ನು ಕೂಡ ನಾನು ಹೀಗೆ ಅನೌನ್ಸ್ ಮಾಡೋಕ್ಕೆ ಹೋಗಲ್ಲ. ಮುಖ್ಯಮಂತ್ರಿಗಳಿಗೆ ನಾಳೆ ನಾನು ಆನಂದ್ ದ್ಯಾಮಗೌಡರು ಮನವಿಯನ್ನು ಕೊಡ್ತಿದ್ದೀವಿ. ಮಾಡಿದ್ದಕ್ಕೆ ಒಬ್ಬರು ಶ್ರೇಷ್ಠ ಸೈಕ್ಲಿಸ್ಟ್ ನಮ್ಮವರೇ, ಅವರನ್ನು ಹೆಸರನ್ನು ಇದಕ್ಕೆ ಇಡಬೇಕು ಅಂಥೇಳಿ ಒಂದು ಬೇಡಿಕೆಯೂ ಕೂಡ ಇದೆ, ಸಮಂಜಸನೂ ಕೂಡ ಇದೆ. ಆ ಕೆಲಸವನ್ನು ಕೂಡ ಮಾಡ್ತೇವೆ. ನೈಟ್ ಪ್ರಾಕ್ಟೀಸ್ಗೆ ಕಡೆಗೆ ಅಲಾಂಗ್ ವಿತ್ ಪೆವಿಲಿಯನ್ ಬಿಲ್ಡಿಂಗ್ ಬರ್ತದೆ. ಒಂದು ವೇಳೆ ಬರ್ದಿದ್ದಕ್ಕೆ ನಾನು CSRನ ಕೊಡಿಸ್ತೇನೆ ಅಂತ. ಅದಕ್ಕೂ ಕಡಿಮೆ ಹಣದ ವಿಚಾರದಲ್ಲಿ ನಾವು ಕಡಿಮೆ ಮಾಡೋದಲ್ಲ. ಇರ್ತಾರೆ ಎಲ್ಲಿ ಲ್ಯಾಂಡ್ ಆಗ್ತಾರೆ ಸೈನ್ಸ್ ಸ್ಕೂಲ್ನಲ್ಲಿ. ಉಳಿದ ಸಚಿವರು ಕೂಡ ಉಪಮುಖ್ಯಮಂತ್ರಿಗಳು ಬರ್ತಾರೆ. ರಾಮಲಿಂಗ ರೆಡ್ಡಿಯವರು, ಕೃಷ್ಣ ಬೈರೇಗೌಡರು ಬರಬೇಕಾಗಿತ್ತು. ಅವ್ರಿಗೆ ಬೆಂಗಳೂರಿನಲ್ಲಿ, ದಿಲ್ಲಿಯಲ್ಲಿ ಒಂದು ಮೀಟಿಂಗಿಗೆ CM ಅವರು ಡೆಪ್ಯೂಟ್ ಮಾಡಿದ್ದಾರೆ ಅವ್ರನ್ನ. ಲಕ್ಷ್ಮೀ ಹೆಬ್ಬಾಳಕರ್ ಅವರು ಬರ್ತಾರೆ, ಬೈರತಿ ಸುರೇಶ್ ಅವರು ಬರ್ತಾರೆ. ಇವರೆಲ್ಲರೂ ಕೂಡ ಭಾಳ ಸಚಿವರು ಎಲ್ಲರೂ ಕೂಡ ಬರ್ತಾರೆ. ಶಾಸಕರು, ನಮ್ಮ ಜಿಲ್ಲೆಯವರು, ಸಚಿವರು ಎಲ್ಲರೂ ಕೂಡ ನಾವು ಇರ್ತೀವಿ. ತದನಂತರ ಅವರು ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದು ವೀರರಾಣಿ ಚೆನ್ನಮ್ಮನವರ ಒಂದು ಮೂರ್ತಿ ಅನಾವರಣಗೊಳಿಸಿ, ಆಮೇಲೆ ಕೇಂದ್ರ ಬಸ್ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಬಸ್ ನಿಲ್ದಾಣ ಅಂತ ನಾಮಫಲಕವನ್ನು ಕೂಡ ಅನಾವರಣಗೊಳಿಸಿ, ತದನಂತರ ಅವರು ಇಲ್ಲಿ ಬರ್ತಾರೆ. ಇಲ್ಲಿ ಬಂದು ಇದನ್ನು ಉದ್ಘಾಟನೆಯನ್ನು ಮಾಡಿ, ಸಾಂಕೇತಿಕವಾಗಿ ಉದ್ಘಾಟನೆಯನ್ನು ಮಾಡಿ, ತದನಂತರ ವೇದಿಕೆ ಕಾರ್ಯಕ್ರಮಕ್ಕೆ ದರ್ಬಾರ್ ಸ್ಕೂಲ್ ಗ್ರೌಂಡ್ನಲ್ಲಿ 12:30 ಅದು ಪ್ರಾರಂಭ ಆಗ್ತದೆ. ಅಲ್ಲಿ ಪ್ರಮುಖವಾಗಿ ಕಾರ್ಯಕ್ರಮಗಳ 3 ಘಟ್ಟ, ಅದರಲ್ಲಿ ಒಂದು ವೀರರಾಣಿ ಚೆನ್ನಮ್ಮನವರ ಒಂದು ಕಾರ್ಯಕ್ರಮದ ಬಗ್ಗೆ ಅಲ್ಲಿರುವಂಥದ್ದು. ತದನಂತರ ಸರ್ಕಾರಿ ಏನು ಕಟ್ಟಡಗಳ ಉದಾಹರಣೆಗಾಗಿ ಈಗ 3 ಬಾರಿ ನಮ್ಮ ಡಿಸ್ಟ್ರಿಕ್ಟ್ ಕಾಂಪ್ಲೆಕ್ಸ್ಗೆ ಭೂಮಿ ಪೂಜೆ ಆಗಿತ್ತು. ಈಗ ನಾವು ಭೂಮಿ ಪೂಜೆ ಮಾಡ್ತಾಯಿಲ್ಲ, ನಾವು ಕೆಲಸಕ್ಕೆ ಟೆಂಡರ್ ಕರೆದು ಕೆಲಸಕ್ಕೆ ನಾಳೆ ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ, ಚಾಲನೆ ಮಾಡ್ತಾಯಿದ್ದೀವಿ, ಕಾಮಗಾರಿಗೆ ಚಾಲನೆ ಕೊಡ್ತಾಯಿದ್ದೀವಿ.
ಅದ್ರ ಜೊತೆಗೆ ಇನ್ನು ಉಳಿದ ಅರ್ಬನ್ ಡೆವಲಪ್ಮೆಂಟಿನ ಅನೇಕ ಕೆಲಸಗಳಿದ್ದಾವೆ, ವಿವಿಧ ಇಲಾಖೆಗಳಿದ್ದಾವೆ. ಅವೆಲ್ಲನೂ ಕೂಡ ಮುಖ್ಯಮಂತ್ರಿಗಳು ಆ ಎಲ್ಲ ಇದನ್ನು ಒಂದು ದಿವಸ ಭೂಮಿ ಪೂಜೆ ಮತ್ತು ಉದ್ಘಾಟನೆ ಮಾಡ್ತಾರೆ. ತದನಂತರ ಮೂರನೇದಾಗಿ ನಾನು ನಿನ್ನೆ ಹೇಳಿದ್ದೀನಿ, ನಮ್ಮ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಒಂದು ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ. ಹಿರಿಯರಾದಂಥ ದಿವಂಗತ ದೇವರಾಜ ಅರಸು ಅವರು ಇಲ್ಲಿವರೆಗೆ ಅತ್ಯಂತ ದೀರ್ಘಾವಧಿ ಇವತ್ತೊಂದು ದಿವಸ ಮುಖ್ಯಮಂತ್ರಿಗಳು ಅಂಥೇಳಿ ಹೆಸರನ್ನು ಪಡ್ಕೊಂಡಿದ್ದರು. ನಮ್ಮ ಮುಖ್ಯಮಂತ್ರಿಗಳು ಆ ಇದನ್ನು ದಾಟಿ ಈಗ 2ನೇ ದಿವಸ ಆಗಿದೆ, 3ನೇ ದಿವಸಕ್ಕೆ ಇವತ್ತು ವಿಜಯಪುರಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಅವರಿಗೆ ಒಂದು ವಿಶೇಷ ಗೌರವವನ್ನು ಅವತ್ತು ದಿವಸ ಮಾಡುವಂಥದ್ದನ್ನು ಕೂಡ ಮಾಡ್ತಾಯಿದ್ದೀವಿ. ಅವ್ರಿಗೆ ವಿಶೇಷ ಗೌರವ ಸನ್ಮಾನ. ಇದು ನಿಮಗೆ ಈ ಎಲ್ಲ ಕಾರ್ಯಕ್ರಮ ಬಿಟ್ಟು ನಿಮ್ಗೆ ಗೊಂದಲ ಸೃಷ್ಟಿ ಮಾಡೋದು. ನಾವು ಹೇಳಿದ್ದೀವಲ್ಲ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಸುಪ್ರೀಂ. ಸಿದ್ದರಾಮಯ್ಯನವರು ಪದೇ ಪದೇ ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಇವತ್ತು ಹೈಕಮಾಂಡ್ ಏನು ನಿರ್ಣಯ ಮಾಡ್ತದೆ ಅದು ಅಂತಿಮ. ನಾ ಏನು ಹೇಳಿದ್ರು ಕೂಡ ಬೆಲೆ ಇಲ್ಲ, ನೀವು ಹೇಳಿದ್ರೂ ಬೆಲೆ ಇಲ್ಲ, ಬೇರೆ ಯಾರು ಹೇಳಿದ್ರು ಕೂಡ ಬೆಲೆ ಇಲ್ಲ. ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಏನು ಹೇಳ್ತದೆ ದಟ್ ಈಸ್ ಸುಪ್ರೀಂ. ಬಿಟ್ಬಿಡಿ. ಶಿವಕುಮಾರ್ ಅವರು ವೇದಿಕೆ ಮೇಲೆ ಹೇಳಿದ್ದಾರೆ ಅವ್ರು ಏನು ಯಾವ ವಿಚಾರದಲ್ಲಿ ಹೇಳಿದ್ದಾರೆ, ಯಾವ ವಿಷಯದ ಬಗ್ಗೆ ಹೇಳಿದ್ರೆ ಗೊತ್ತಿಲ್ಲ ನಮಗೆ. ಹೌದು ಹೇಳಿದಾರಲ್ಲ, ಮತ್ತೆ ಆಯ್ತಲ್ಲ, ಮತ್ತೆ ಅಧಿಕಾರ ಶಾಶ್ವತ ಬಿಡಿ. ನೀವು ಶಾಶ್ವತ ಅಲ್ಲ. ಇವತ್ತು ಇಲ್ಲಿದ್ದೀವಿ, ನಾಳೆ ಇರ್ತೀವಲ್ಲ ಗೊತ್ತಿಲ್ಲ. ಅಧಿಕಾರ ಕೂಡ ಶಾಶ್ವತ ಅಲ್ಲ, ಜೀವನಕ್ಕೆ ಮನುಷ್ಯನೂ ಕೂಡ ಶಾಶ್ವತ ಅಲ್ಲ. ಸರ್, ಇನ್ನೊಂದು ಸಂಗೊಳ್ಳಿರಾಯನ ಮೂರ್ತಿನೂ ಕೂಡ ಮಾಡಬೇಕು ಅದನ್ನು ಕನ್ಸಿಡರ್ ಮಾಡುವಂಥ, ಅದನ್ನು ಕೂಡ ಬೇಡಿಕೆ ಇದೆ. ಅದನ್ನು ಕೂಡ ನಾವು ಬೇಡಿಕೆ ಅದನ್ನು ಕೂಡ ಕನ್ಸಿಡರ್ ಮಾಡೋಣ ಅಂತ.